ಅದು ನಗರದ ಪ್ರತಿಷ್ಠಿತ ಕೆಆರ್ ಮಾರ್ಕೆಟ್ನಲ್ಲಿರೋ ರಸ್ತೆ. ನಿತ್ಯ ಸಾವಿರಾರು ವಾಹನಗಳು ಓಡಾಡೋ ಅದೇ ರಸ್ತೆ ಅಧ್ವಾನ ಎದ್ದು ಹೋಗಿದೆ. TV9 ನಡೆಸ್ತಾ ಇರುವ ಅಭಿಯಾನದಲ್ಲಿ ರಸ್ತೆಯ ಬಂಡವಾಳ ಬಟಾಬಯಲಾಗಿದೆ. ಅಷ್ಟಕ್ಕೂ ಯಾವುದಾ ರಸ್ತೆ ಅಂತೀರಾ? ನೋಡೋಣ ಬನ್ನಿ. ಕೆಟ್ಟು ಹೋಗಿರೋ ರಸ್ತೆಯಲ್ಲಿ ಧೂಳೇ ಧೂಳು. ನೆಟ್ಟಗಿರೋ ರಸ್ತೆ ಬಳಿ ಕಸದ್ದೇ ದರ್ಬಾರ್. ಈ ಏರಿಯಾಗೆ ಬೈಕ್ನಲ್ಲಿ ಎಂಟ್ರಿ ಕೊಟ್ರೆ ನಿಮ್ಮ ಗುಂಡಿಗೆ ಗಟ್ಟಿರ್ಬೇಕಷ್ಟೇ. ಹೆಜ್ಜೆಗೊಂದು ಗುಂಡಿ, ಧೂಳುಮಯ ರಸ್ತೆ. ಮಾರ್ಕೆಟ್ ಬಳಿಯ ತರಗುಪೇಟೆಯಲ್ಲಿ ರಸ್ತೆ ಅವ್ಯವಸ್ಥೆ. ಸದಾ ಜನರಿಂದಲೇ ಗಿಜಿಗಿಜಿ ಅನ್ನೋ ಕೆಆರ್ ಮಾರ್ಕೆಟ್ ಬಳಿಯ ನ್ಯೂ ತರಗುಪೇಟೆ ರಸ್ತೆ ಇದು. ಇದೇ ರಸ್ತೆಯಲ್ಲಿನ ಅವ್ಯವಸ್ಥೆಯಿಂದಾಗಿ ಜನ ರೋಸಿ ಹೋಗಿದ್ದಾರೆ. ಸಮರ್ಪಕ ರಸ್ತೆ ಇಲ್ಲದ ಹಿನ್ನೆಲೆ ಗ್ರಾಹಕರಿಗೆ ಮಾತ್ರವಲ್ಲ, ವರ್ತಕರು ಹಾಗೂ ಕಾರ್ಮಿಕರು, ಲಾರಿ ಟ್ರಕ್ ಮಾಲೀಕರಿಗೆ ತೀವ್ರ ತೊಂದರೆಯಾಗ್ತಿದೆ. ಪರಿಣಾಮ ಗ್ರಾಹಕರು ಇತ್ತ ಸುಳಿಯೋದು ಕಡಿಮೆಯಾಗಿದ್ದು ವ್ಯಾಪಾರ ವಹಿವಾಟಿನ ಮೇಲೆ ಪರಿಣಾಮ ಉಂಟಾಗಿದೆ. ನೋಡಿ, ಸುಮಾರು ಎಂಟಿಪೇಟೆಯಲ್ಲಿ ಸುಮಾರು 6 ತಿಂಗಳಿಗಿಂತ ಜಾಸ್ತಿ ಆಯಿತು ಇದನ್ನು ಯಾರು ಏನೋ ದಿಕ್ಕೇ ಇಲ್ಲ. ಇದಕ್ಕೆ ಗಾಡಿಗಳು ನಿಲ್ಸೋಕ್ಕಾಗಲ್ಲ, ಒಂದು ಲೋಡಿಂಗ್ ಮಾಡೋಕ್ಕಾಗಲ್ಲ, ಅನ್ಲೋಡಿಂಗ್ ಮಾಡೋಕ್ಕಾಗಲ್ಲ. ಪೊಲೀಸರು ಕಿರಿಕಿರಿ ಬೇರೆ. ನಿಲ್ಲಿಸಿದ್ರೆ ಯಾಕೆ ನಿಲ್ಲಿಸ್ತೀರಾ ಅಂತಾರೆ. ನಿಲ್ಸಾಗಿ ನೋಡಿದ್ರೆ ಅರ್ಧ ರೋಡ್ ಅಗ್ಬಿಟ್ಟಿದ್ದಾರೆ. ಅರ್ಧ ರೋಡಲ್ಲಿ ಹೇಗೆ ನಿಲ್ಲಿಸೋದು, ಹೇಗೆ ಲೋಡ್ ಮಾಡೋದು, ಹೇಗೆ ವ್ಯಾಪಾರ ಮಾಡೋದು ತಿಳಿಯುತ್ತಿಲ್ಲ. ಇನ್ನು ಸ್ಥಳೀಯರ ತೀವ್ರ ಒತ್ತಾಯದ ಬಳಿಕ ಎಚ್ಚೆತ್ತ ಪಾಲಿಕೆ ಕಾಂಕ್ರೀಟ್ ರಸ್ತೆ ನಿರ್ಮಾಣಕ್ಕೆ ಮನಸ್ಸು ಮಾಡಿದ್ದು, ಅದನ್ನು ಶೀಘ್ರ ಮಾಡದೆ ಆಮೆಗತಿಯ ಕಾಮಗಾರಿಯಿಂದ ಮತ್ತೆ ಸಮಸ್ಯೆ ಉಂಟಾಗಿದೆ. ನಿತ್ಯ ಭಾರೀ ಚಟುವಟಿಕೆಗಳಿಂದ ಕೂಡಿರುವ ಈ ರಸ್ತೆ ಕಾಮಗಾರಿಗೆ ಪಾಲಿಕೆ ವೇಗ ನೀಡಿಲ್ಲ. ಹೀಗಾಗಿ ಸರಕು ಸಾಗಣೆ ವಾಹನಗಳ ಓಡಾಟಕ್ಕೆ ತೊಂದರೆಯಾಗ್ತಿದೆ. 6 ತಿಂಗಳಿಂದ ಹಿಂಗೆ ಇದೆ ಸರ್. ಯಾರು ಕೇಳೋರಿಲ್ಲ, ಮಾಡೋರಿಲ್ಲ. ತುಂಬ ಕಷ್ಟ. ಇಲ್ಲಿ ವ್ಯಾಪಾರಗಳಿಲ್ಲ, ಜನಗಳು ತೊಂದರೆ, ಯಾವನು ಹಿಡಿಸ್ಕೊಳ್ಳೋದೇ ಇಲ್ಲ. ಇಲ್ಲಿ ತುಂಬ ಕಷ್ಟ ಇದೆ ಸರ್. ವ್ಯವಹಾರ ಮಾಡೋಕೆ ನಾವೊಬ್ಬರಂತಲ್ಲ, ಇಲ್ಲಿ ಎಲ್ಲ ಅಂಗಡಿಗಳಿಗೂ ವ್ಯಾಪಾರ ಯಾರಿಗೂ ಇಲ್ಲ. ಇಲ್ಲಿ ರೋಡ್ ಸರಿ ಇದ್ರೆ ಅಲ್ವ ಜನ ಬರೋದು. ರೋಡ್ ಸರಿ ಇದ್ದರೆ ಜನ ಬರ್ತಾರೆ. ಕೈಯಿಂದ ಬಾಡಿಗೆ ಕಟ್ತಾ ಇದ್ದು ಮನೆಯಿಂದ ತಂದು ನಮ್ಮನೇಲಿ ಯಾರು ಬೇಕಾದರೂ ವಿಚಾರಿಸಿ. ಎಲ್ಲ ಅಂಗಡಿಯಲ್ಲೂ ಅಷ್ಟೇ ತುಂಬ ತೊಂದರೆ ಇದೆ ಸರ್. ಯಾರು ಕೇಳೋರೇ ಇಲ್ಲ. ಎಷ್ಟೇ ಬೈದ್ರು, ಎಷ್ಟೇ ಛೀಮಾರಿ ಹಾಕಿದ್ರೂ ಪಾಲಿಕೆ ಮಾತ್ರ ಎಚ್ಚೆತ್ತುಕೊಳ್ತಲೇ ಇಲ್ಲ. ಇದಕ್ಕೆ ಸಾಕ್ಷಿಯೇ ಈ ರಸ್ತೆ ಗುಂಡಿಗಳು. ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.